ನೋಡಿ, ಆ ಘಟನೆ ಬಗ್ಗೆ ತನಿಖೆ ನಡೀತಾ ಇದೆ. ಈಗ ಎನ್ಕ್ವೈರಿ ಶುರುವಾಗಿದೆ. ಈ ಎನ್ಕ್ವೈರಿಯ ರಿಪೋರ್ಟ್ ಏನು ಬರ್ತೈತೋ ಅದ್ರ ಮೇಲೆ ನಾವು ನೋಡ್ಬೋದು. ಇದು ಪ್ರತಾಪ್ ತಪ್ಪೇನು ಬರ್ತೈತೆ ಇದರಲ್ಲಿ? ಈಗ ಎಲ್ಲರೂ ಪಾಸ್ ಕೊಟ್ಟಂಗೆ ಅವರು ಕೊಟ್ಟಿದ್ದಾರೆ. ಏನಾಗೋದು? ಈಗ ಡಿ ಕೆ ಶಿವಕುಮಾರ್ ತಮ್ಮನೂ ಕೂಡ ಲೋಕಸಭಾ ಸದಸ್ಯ, ಅಕಸ್ಮಾತ್ ಅವರೇ ಕೊಟ್ಟಿದ್ರೆ ನಾವು ಆಪಾದನೆ ಮಾಡೋಕ್ಕಾಗ್ತಾಯ್ತಾ? ಇವ್ರ ಥರ ನಾವು ಕೆಟ್ಟ ಸಂಸ್ಕೃತಿಯನ್ನು ಮಾಡಲ್ಲ. ಇದರಿಂದ ಭಯೋತ್ಪಾದನಾ ಕೃತ್ಯಕ್ಕೆ ಕುಮ್ಮುಚ್ಚಿದ್ರೆ ಯಾರನ್ನೇ ಬೇಕಾದ್ರೂ ಮಾಡ್ಬೋದು. ಪ್ರತಾಪ್ ಸಿಂಹ ಭಯೋತ್ಪಾದನೆ ವಿರುದ್ಧ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು, ಅದರಿಂದ ಪ್ರಶ್ನೆನೇ ಬರಲ್ಲ. ಮೈಸೂರು ಏರ್ಪೋರ್ಟ್ಗೆ ಸರ್ ಟಿಪ್ಪು ಹೆಸರಿಡಬೇಕು ಅಂತೇಳಿ ಕೆಲವೊಂದಿಷ್ಟು ಕಾಂಗ್ರೆಸ್ ಶಾಸಕರು ಒತ್ತಾಯವನ್ನು ಮಾಡ್ತಾರೆ ಸರ್. ಯಾರ್ಯಾರು ಒತ್ತಾಯ ಮಾಡಿದಾರೋ ಆ ತಾಲೂಕಿನ ಜನ ಅವರಿಗೆ ಬುದ್ಧಿ ಕಲಿಸ್ತಾರೆ. ಟಿಪ್ಪು ಒಬ್ಬ ಮತಾಂಧ. ಈ ಮಂಡ್ಯದಲ್ಲಿ ಅದರ ಟಿಪ್ಪುನ ಚರಿತ್ರೆ ಇದೆ, ಕೊಡಗಲ್ಲಿ ಚರಿತ್ರೆ ಇದೆ. ಲಕ್ಷಾಂತರ ಹಿಂದೂಗಳನ್ನು ಮತಾಂತರ ಮಾಡಿರೋದು, ಕೊಲೆ ಮಾಡಿರೋದು. ಇದೇ ಮೇಲ್ಕೋಟೆಯಲ್ಲಿ ಬ್ರಾಹ್ಮಣ ಸಮುದಾಯನ ಆನೆ ಕಟ್ಟಿ, ಕಾಲಕ್ಕೆ ಕಟ್ಟಿ ಕತ್ತರಿಸಾಕಿರೋದು, ಇದೆಲ್ಲ ಇಲ್ಲೇ ಇದೆ. ಹೋರಾಟಕ್ಕೆ ಯಾರು ಹೋರಾಟಗಾರ? ಮೈಸೂರು ಯಾರು ಅವರ ಅಲ್ಲಪ್ಪ, ಮೈಸೂರು ಆಡಳಿತ ನಡೆಸ್ತಾ ಇದ್ದವ್ರು ಯಾರು? ಒಡೆಯರು. ಇವ್ರು ಏನು ಇಲ್ದಿರ ಅಲ್ಲಿ ಬಂದು ಚಾಕ್ರಿ ಮಾಡೋಕ್ಕೆ, ಕೂಲಿಗೆ ಬಂದು, ಏನಕ್ಕೆ ಬರೀರಿ ಅದನ್ನ, ಕೂಲಿಗೆ ಬಂದು ಹೈದರಾಲಿ ಕೂಲಿಗೆ ಬಂದಿದ್ದಲ್ಲಿ ಅವ್ರಿಗೆ ಮೋಸ ಮಾಡಿ ಸಿಂಹಾಸನ ಏರಕ್ಕೆ ಹೋಗಿದ್ರಲ್ಲ, ನಾಚಿಕೆ ಆಗಲ್ಲ ಅವ್ರಿಗೆ? ಅದರಿಂದ ನೋಡಿ, ಟಿಪ್ಪು ಆಗಲಿ ಹೈದರಾಗಲಿ ಒಂದು ಡ್ಯಾಮ್ ಕಟ್ಟಿಸಿದಾರ, ಒಂದು ಕೆರೆ ಕಟ್ಟಿಸಿದಾರ, ಆಸ್ಪತ್ರೆ ಕಟ್ಟಿಸಿದಾರ, ಶಿಕ್ಷಣ ಸಂಸ್ಥೆಗಳು ಕಟ್ಟಿದಾರ. ಕಟ್ಟಿರೋರೆಲ್ಲ ಮುಮ್ಮಡಿ ಕೃಷ್ಣರಾಜ ಒಡೆಯರು. ಅವ್ರಿಗೆ ಓಟ್ಗೋಸ್ಕರ ಎಂಥ ಕೀಳು ಮಟ್ಟಕ್ಕೂ ಕಾಂಗ್ರೆಸ್ ಅವರು ಹೋಗ್ತಾರೆ. ಅವರು ಟಿಪ್ಪು ಸಂಸ್ಕೃತಿಯನ್ನು, ಟಿಪ್ಪು ಸಿದ್ಧಾಂತದ ಮೇಲೆ ಬಂದಿದ್ದಾರೆ. ನಾವು ಹಿಂದೂ ಸಿದ್ಧಾಂತದ ಮೇಲೆ ಬರ್ತಾ ಇದ್ದೀರಿ. ಜನ ತೀರ್ಮಾನ ಮಾಡ್ತಾರೆ.